ಇಷ್ಟ ದಿವಸ ಮೋದಿ ಸರ್ಕಾರ ಹೇಳ್ತಾ ಇತ್ತು ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ವಕ್ಫ್ ಬೋರ್ಡ್ ಅಂತ. ಈಗ ಸುಪ್ರೀಂ ಕೋರ್ಟ್ ಸಹ ಅದನ್ನೇ ಹೇಳೋದಕ್ಕೆ ಶುರು ಮಾಡಿದೆ. 1923ರಲ್ಲಿ ವಕ್ಫ್ ಬೋರ್ಡ್ಗೆ ಮೊದಲ ಬಾರಿ ಅಮೆಂಡ್ಮೆಂಟ್ ಆಗಿತ್ತು. ಅದು ಜಿನ್ನಾ ಹೇಳಿದ್ದಕ್ಕಾಗಿ ಆಗಿದ್ದು. ಆಗ್ಲೂ ಸಹ ವಕ್ಫ್ ನಲ್ಲಿ ರಿಜಿಸ್ಟ್ರೇಷನ್ ಇತ್ತು. ಅದು ಬ್ರಿಟಿಷರು ಮಾಡಿದಂತಹ ಕಾನೂನು. ನಮ್ಮ ಈಗಿನ ಪ್ರತಿಪಕ್ಷಗಳು ಜಿನ್ನಾಗಿಂತ ಕಟ್ಟರ್ ಸಮರ್ಥಕರಾಗ್ಬಿಟ್ಟಿದ್ದಾರೆ ನೋಡಿ. ಯಾವುದು ಇಸ್ಲಾಂನಲ್ಲಿ ಹರಾಮೋ, ಯಾವುದು ಕುರಾನ್ ನಲ್ಲಿ ಹರಾಮೋ ಅದನ್ನ ಪ್ರಾಪರ್ಟಿ ಅಂತ ಹೇಳ್ತಾರೆ. ವಕ್ಫ್ ಬೋರ್ಡ್ ಜೊತೆಗೆ ಮಂದಿರ ಬೋರ್ಡ್ ನ ತುಲನೆ ಮಾಡ್ತಾರೆ. ಈಗ ಇಡೀ ದೇಶ ಕಾಯ್ತಾ ಇದೆ ವಕ್ಫ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರ ಆರ್ಡರ್ ಕೊಡಬಹುದು ಅಂತ. ಏನೆಲ್ಲ ವಕ್ಫ್ ಗ್ಯಾಂಗ್ ತರ್ಕ ಕುತರ್ಕಗಳನ್ನ ಮಾಡಿದ್ರು ಇವನ್ನ ಸಾಬೀತು ಮಾಡೋದಕ್ಕೆ ಆಗ್ಲಿಲ್ಲ. ಅದೇಗೆ ವಕ್ಫ್ ಬೋರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅನ್ನೋದು, ಅದೇಗೆ ದೇಶದ ಜನರ ಫಂಡಮೆಂಟಲ್ ರೈಟ್ಸ್ ಗೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧ ಆಗಿದೆ ಅನ್ನೋದು, ಇದನ್ನ ಸಾಬೀತು ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಮೈಲಾಡ್ಸೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು, ಕಪಿಲ್ ಸಿಬಲ್ ರೇ ಏನಾದ್ರೂ ದಮ್ಮಿರುವ ಸ್ಟ್ರಾಂಗ್ ಆದ ವಾದ ಮಾಡಿ, ಇಲ್ಲದೆ ಹೋದ್ರೆ ಸರ್ಕಾರ ಮಾಡಿರುವ ಈ ಕಾನೂನಲ್ಲಿ ನಾವು ಇಂಟರ್ಫಿಯರ್ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ ನ ಸಿಜೆ ಹೇಳಿದ್ದು. ವಕ್ಫ್ ವಿಚಾರದಲ್ಲಿ ಏನಾಗಬಹುದು, ಯಾವ ರೀತಿ ಆದೇಶ ಬರಬಹುದು ಅನ್ನೋದನ್ನ ವಿಶ್ಲೇಷಣೆ ಮಾಡೋದಾದ್ರೆ ನನಗಂತೂ ಅನ್ಸಲ್ಲ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಗೆ ಸ್ಟೇ ಬರುತ್ತೆ ಅಂತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೇಳಿರ್ತಕ್ಕಂತ ಯಾವ ಪ್ರಶ್ನೆಗೂ ವಕ್ಫ್ ಗ್ಯಾಂಗ್ ಉತ್ತರ ಕೊಡೋದಕ್ಕೆ ಆಗಿಲ್ಲ, ತಡಬಡಾಯಿಸಿದ್ದಾರೆ. ಅನ್ಕಾನ್ಸ್ಟಿಟ್ಯೂಷನಲ್ ಅಂತಿರಲ್ಲ ಅದನ್ನ ಪ್ರೂವ್ ಮಾಡಿ ಅಂತ ಕೇಳಿದೆ, ಅದಕ್ಕೂ ಉತ್ತರ ಇಲ್ಲ. ಇಸ್ಲಾಂನ ಅವಿಭಾಜ್ಯ ಅಂಗ ಅಂತ ವಕ್ಫ್ ಗೆ ಹೇಳ್ತಿರಲ್ಲ ಅದು ಹೇಗೆ, ಅದಕ್ಕೂ ಉತ್ತರ ಇಲ್ಲ. ಇತಿಹಾಸದಲ್ಲೇ ಮೊದಲ ಬಾರಿ ಒಂದು ಕೇಂದ್ರ ಸರ್ಕಾರ, ಅದು ಮೋದಿಯವರ ಸರ್ಕಾರ, ವಕ್ಫ್ ವಿರುದ್ಧ ಫರ್ಮ್ ಆದ ಸ್ಟ್ಯಾಂಡ್ ತೆಗೆದುಕೊಂಡಿರೋದು. ಈ ಹಿಂದೆ ಯಾವುದೇ ಸರ್ಕಾರಗಳು ಇದನ್ನ ವಾದ ಮಾಡಿರ್ಲಿಲ್ಲ ವಕ್ಫ್ ಬೋರ್ಡ್ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಅಂತ. ಆದ್ರೆ ಈಗ ಮೋದಿ ಸರ್ಕಾರ ಅದನ್ನೇ ಸುಪ್ರೀಂ ಕೋರ್ಟ್ ಗೆ ಕನ್ವೆ ಮಾಡಿ ಮನವರಿಕೆ ಸಹ ಮಾಡಿಕೊಟ್ಟಿದೆ. ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ವಕ್ಫ್ ವಿಚಾರದಲ್ಲಿ ವಕ್ಫ್ ಬಗ್ಗೆ ಅಥವಾ ವಕ್ಫ್ ಅನ್ನುವ ಒಂದೇ ಒಂದು ಶಬ್ದನೂ ಭಾರತದ ಸಂವಿಧಾನದ ಯಾವುದೇ ಪುಟದಲ್ಲಿ, ಯಾವುದೇ ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ಯಾವುದೇ ಲೈನ್ ಅಲ್ಲೂ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ವಕ್ಫೇ ಇಸ್ಲಾಂನ ಇಂಟಿಗ್ರಲ್ ಪಾರ್ಟ್ ಅಲ್ಲ ಅಂದ ಮೇಲೆ ಅದು ಫಂಡಮೆಂಟಲ್ ರೈಟ್ಸ್ ಗೆ ಹೆಂಗೆ ವಿರುದ್ಧ ಆಗುತ್ತೆ? ಅದು ಇದ್ರ ಮೇಲೆ ವಾದ ಮಾಡ್ತಾ ಇರೋರಾದ್ರೂ ಯಾರು? ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನೋಜ್ ಸಿಂಘ್ವಿ ಅವರ ಗ್ಯಾಂಗು ತೆಗೆದುಕೊಂಡ ಎಲ್ಲಾ ಕೇಸ್ಗಳನ್ನು ಸೋತಿದ್ದಾರೆ. ಫೀಸ್ ಮಾತ್ರ ಲಕ್ಷ ಲಕ್ಷ ಪೀಕುವ ಒಂದು ದೊಡ್ಡ ಚಾನ್ಸ್ ಇದು ಅವರಿಗೆ. ಮೊದಲೆಲ್ಲ ಇವರೇ ಏನ್ ಹೇಳ್ತಾ ಇದ್ರು, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಾದ್ರೂ ಬಂದ್ರೆ ನಮ್ಮ ಮಸೀದಿ, ದರ್ಗಾ, ಕಬರಿಸ್ತಾನಗಳನ್ನ ಕಿತ್ತುಕೊಳ್ಳಲಾಗುತ್ತೆ ಸರ್ಕಾರದಿಂದ ಅಂತ. ಎಷ್ಟು ಮಸೀದಿ ದರ್ಗಾಗಳನ್ನ ಸರ್ಕಾರ ಕಿತ್ತುಕೊಂಡಿದೆ, ದಾಖಲೆ ಕೊಡಿ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ ಇವ್ರ ಹತ್ರ. ಅಂದ್ರೆ ಲೀಗಲ್ ಆಗಿರುವ ಪ್ರಾಪರ್ಟಿ ಮೇಲೆ ಯಾರು ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲೀಗಲ್ ಆಗಿದ್ರೆ ಸಹಜವಾಗಿ ಬುಲ್ಡೋಜರ್ ಹರಿಯುತ್ತೆ. ನೀವೇ ನೋಡಿ, ನ್ಯಾಯಾಲಯದಲ್ಲಿ ನಾವು ಲೀಗಲ್ ಪಾಯಿಂಟ್ ಮೇಲೆ ವಾದ ಮಾಡಬೇಕು. ದೌರ್ಭಾಗ್ಯಕ್ಕೆ ವಕೀಲರಾದ ಸಿಂಘ್ವಿ ಸಿಬ್ಬಲ್ರು ಅವ್ರು ಬಂದಿರೋದು ರಾಜಕೀಯ ಬ್ಯಾಕ್ ಗ್ರೌಂಡ್ ಇಂದ. ಸಹಜವಾಗಿ ಅವರು ಅಲ್ಲಿ ತರೋದು ಪಾಲಿಟಿಕ್ಸ್ ನ. ಸಂಸತ್ತಿನಲ್ಲೇ ಮಾಡೋ ದೊಡ್ಡ ವಾದವನ್ನ ನೀವು ಕೋರ್ಟ್ ನಲ್ಲೂ ಮಾಡೋದಾದ್ರೆ ಅದು ಪಾಲಿಟಿಕ್ಸ್ ಅಲ್ಲದೆ ಮತ್ತೇನು? ಏನಾದ್ರೂ ಸಂವಿಧಾನದಲ್ಲಿ ಇರೋ ಪಾಯಿಂಟ್ಸ್ ನ ಹೇಳ್ಬೇಕು ತಾನೆ. ಇವರು ಲೀಗಲ್ ಆಗಿ ವಾದ ಮಾಡೋದಕ್ಕಿಂತ ಪೊಲಿಟಿಕಲ್ ಸ್ಟಂಟ್ಸೇ ಜಾಸ್ತಿ ಆಯ್ತು. ಯಾಕಂದ್ರೆ ಅದು ಪ್ರೂವ್ ಆಗೋಯ್ತು ವಕ್ಫ್ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದು. ಆರ್ಟಿಕಲ್ 25 ಫ್ರೀಡಮ್ ಆಫ್ ರಿಲಿಜನ್ ಅದೇನಾದ್ರೂ ವಕ್ಫ್ ಬೋರ್ಡ್ ಜೊತೆಗೆ ಕನೆಕ್ಟ್ ಆಗಿದ್ಯಾ, ಇದನ್ನು ಪ್ರೂವ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಇಂಥವ್ರು ಕೇಸ್ ಗೆಲ್ಲಿಸಿ ಕೊಡ್ತಾರಂತೆ ವಕ್ಫ್ ಗ್ಯಾಂಗಿಗೆ. ಯಾಕಂದ್ರೆ ಈ ಪಾಯಿಂಟ್ಸ್ ಗಳು ನಿಲ್ಲೋದೇ ಇಲ್ಲ ಕೋರ್ಟ್ ಅಲ್ಲಿ. ಇದು ಪ್ಯೂರ್ಲಿ ಕನ್ಸರ್ನ್ ಅಬೌಟ್ ಲ್ಯಾಂಡ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು. ಒಂದು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಸಂಸ್ಥೆ ವಕ್ಫ್, ಅದು ಇಸ್ಲಾಂನ ಅವಿಭಾಜ್ಯ ಅಂಗ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ನೋಡಿ, ಪ್ರೈವೇಟ್ ಪ್ರಾಪರ್ಟಿ ಆಸ್ತಿ ಪಾಸ್ತಿ ಬಂತು ಅಂದ್ರೆ ಅದು ಫಂಡಮೆಂಟಲ್ ರೈಟ್ ಹೆಂಗಾಗತ್ತೆ? ಯಾವುದೇ ಪ್ರಾಪರ್ಟಿ ಆಸ್ತಿ ಪಾಸ್ತಿ ವಿಚಾರ ಬಂದ್ರೆ ಅದು ಜಿಲ್ಲಾಧಿಕಾರಿ ಅಂಡರ್ ಅಲ್ಲೇ ಬರುತ್ತೆ. ಕಾಗದ ಪತ್ರಗಳೆಲ್ಲ ಅವರ ಬಳಿನೇ ಇರುತ್ತೆ, ಅವರ ಬಳಿನೇ ಹೋಗ್ಬೇಕು. ಹೊಸ ಕಾನೂನಿನ ಪ್ರಕಾರ ವಕ್ಫ್ ಗೆ ಯಾವುದೇ ಪ್ರಾಪರ್ಟಿ ಹೋಗಿದ್ರೆ ಅದು ಲೀಗಲ್ ಆಗಿ ಓನ್ ಆಗಿರ್ಬೇಕು, ಕಾಗದ ಪತ್ರಗಳಿರ್ಬೇಕು, ರಿಜಿಸ್ಟ್ರೇಷನ್ ಆಗಿರ್ಬೇಕು. ಇದೆಲ್ಲವನ್ನ ಡಿಸಿ ನೋಡೇ ನೋಡ್ತಾರೆ. ಈ ಹಿಂದೆಲ್ಲ ಹಳೆ ಕಾನೂನಿನ ಪ್ರಕಾರ ಏನಾಗ್ತಾ ಇತ್ತು, ಕೈ ಇಟ್ಟ ಜಮೀನೆಲ್ಲ ವಕ್ಫ್ ಪ್ರಾಪರ್ಟಿ ಆಗ್ತಾ ಇತ್ತು. ಹಳೆ ಕಾನೂನಿನ ಪ್ರಕಾರ ಏನಾಗ್ತಾ ಇತ್ತು, ಒಬ್ಬ ಫ್ಯಾಮಿಲಿ ಯಜಮಾನನನ್ನ ಇಟ್ಕೊಂಡು ಆತ ತನ್ನ ಆಸ್ತಿನ ವಕ್ಫ್ ಮಾಡಿದ್ರೆ ಮುಗಿದೋಯ್ತು. ಉಳಿದಿರುವ ಫ್ಯಾಮಿಲಿ ಮೆಂಬರ್ಸ್ ನ ಯಾರ ಅಭಿಪ್ರಾಯನೂ ಮ್ಯಾಟ್ರೇ ಆಗ್ತಾ ಇರ್ಲಿಲ್ಲ. ಅಂತಹ ಪ್ರಾಪರ್ಟಿ ವಕ್ಫ್ ಗೆ ಸೇರ್ಬಿಡ್ತಾ ಇತ್ತು. ನಿಮ್ಗೆಲ್ಲ ಗೊತ್ತಿದೆ, ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್. ಒಮ್ಮೆ ವಕ್ಫ್ ಆಸ್ತಿ ಆಗಿದ್ದು ಅದು ವಕ್ಫ್ ಆಸ್ತಿನೇ. ಹಳೆಯ ಕಾನೂನಿನ ಪ್ರಕಾರ ಅದನ್ನು ತಿದ್ದುಪಡಿ ಮಾಡಿ ವಾಪಸ್ ಪಡೆಯೋದು ಬಹಳ ಕಷ್ಟ. ನೀವೇ ನೋಡಿ, 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ವಕ್ಫ್ ಬೈ ಯೂಸರ್ ಅಂತ ವಕ್ಫ್ ಗೆ ಅಮೆಂಡ್ಮೆಂಟ್ ಮಾಡಿ ಕಾನೂನು ತಂತೋ. ಎಂತ ಕಾನೂನು ಇದು? ಪ್ರಪಂಚದಲ್ಲೇ ಇಂತಹ ವಕ್ಫ್ ಬೈ ಯೂಸರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಜಮೀನನ್ನ ನಾವು ಯೂಸ್ ಮಾಡ್ತಾ ಇದ್ವಿ, ಅಲ್ಲಿ ನಮಾಜ್ ಮಾಡ್ತಾ ಇದ್ವಿ, ನಮ್ಮ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ, ಹಾಗಾಗಿ ಅದು ನಮ್ದು. ಏನಿದೆ ಇದರಲ್ಲಿ ಲಾಜಿಕ್?
ದೇಶದಲ್ಲಿ ಪ್ರಥಮ ಬಾರಿಗೆ ವಕ್ಫ್ ಕಾನೂನಾಗಿದ್ದು 1913ರಲ್ಲಿ, ಬ್ರಿಟಿಷರ ಆಳ್ವಿಕೆಯಲ್ಲಿ 1923ರಲ್ಲಿ ಮೊದಲ ಬಾರಿಗೆ ಅಮೆಂಡ್ಮೆಂಟ್ ಆಯ್ತು. ಆಗೆಲ್ಲ ರಿಜಿಸ್ಟ್ರೇಷನ್ ಇತ್ತು. ಸ್ವಾತಂತ್ರ್ಯ ನಂತರ ಆದ ವಕ್ಫ್ ಕಾನೂನಿನ ಅಮೆಂಡ್ಮೆಂಟ್ಸ್ ಅಲ್ಲೂ ಸಹ ರಿಜಿಸ್ಟ್ರೇಷನ್ ಇತ್ತು. ಈಗ ಹೇಳ್ತಾರೆ ರಿಜಿಸ್ಟ್ರೇಷನ್ ಯಾಕೆ ಬೇಕು ಅಂತ. 2014ರಲ್ಲಿ ಎಲೆಕ್ಷನ್ಗೂ ಮುಂಚೆ ಕಾಂಗ್ರೆಸ್ನವರು 2013ರಲ್ಲಿ ವಕ್ಫ್ ಬಿಲ್ಗೆ ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಆಗನೇ ನೋಡಿ ಈ ವಕ್ಫ್ ಬೈ ಯೂಸರ್ ನ ಆಡ್ ಮಾಡಿದ್ದು. ಯಾಕಂದ್ರೆ ಬಾಂಧವರೇ ತಾನೇ ಅವರ ವೋಟ್ ಬ್ಯಾಂಕ್ ತುಷ್ಟೀಕರಣ ಮಾಡೋದಕ್ಕೆ ಯಾವ ಮಟ್ಟಕ್ಕೆ ಇಳಿದಿದ್ರು ನೋಡಿ. ಎಂತಹ ದುರದೃಷ್ಟ. 2013ರಲ್ಲಿ ವಕ್ಫ್ ಬೈ ಯೂಸರ್ ಆಡ್ ಮಾಡಿದಾಗ ಇದರಲ್ಲಿ ಅರ್ಥ ಇದೆಯಾ, ಲಾಜಿಕ್ ಇದೆಯಾ ಅಂತ ಸುಪ್ರೀಂ ಕೋರ್ಟ್ ಸಹ ಪ್ರಶ್ನೆ ಮಾಡಿರ್ಲಿಲ್ಲ. ಈಗ ಮೋದಿ ಅವರು ಸ್ಟ್ರಿಕ್ಟ್ ಆಕ್ಷನ್ ಗೆ ಮುಂದಾಗಿರೋದ್ರಿಂದ ಪ್ರತಿಪಕ್ಷಗಳೇ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ನವರೇ ಆಗಿರ್ಬೋದು, ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ಅಫಿಡವಿಟ್ ಸಲ್ಲಿಸುವ ಮೂಲಕ ಸವಿಸ್ತಾರವಾದ ಉತ್ತರಗಳನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ತುಷಾರ್ ಮೆಹ್ತಾರ ಮೂಲಕ. ಪಾಯಿಂಟ್ ಟು ಪಾಯಿಂಟ್ ತುಷಾರ್ ಮೆಹ್ತಾರ ಆರ್ಗ್ಯುಮೆಂಟ್ ಲೀಗಲ್ ಆಗೇ ಇತ್ತು. ಸಿಬ್ಬಲ್ ಸಿಂಘ್ವಿ ಅವರಂತೂ ಅದೇ ರಾಗ ಅದೇ ಹಾಡು ಅನ್ನುವಂತೆ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲಾಗುತ್ತೆ, ಆಸ್ತಿ ಪಾಸ್ತಿಗಳನ್ನು ಕಿತ್ತುಕೊಳ್ಳಲಾಗುತ್ತೆ ಅಂತ ಹೇಳಿದ್ದು ಹೆಂಗೆ ಕಿತ್ತುಕೊಳ್ಳಲಾಗುತ್ತೆ ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಸುಪ್ರೀಂ ಕೋರ್ಟ್ ಕೇಳಿದ್ರೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂದು ತಿಂಗಳಿಗಿಂತ ಹೆಚ್ಚಾಯ್ತು. ಯಾರ ಆಸ್ತಿ ಪಾಸ್ತಿ ಹೋಗಿದೆ, ಯಾರ ದರ್ಗಾ ಮಸೀದಿ ಕಬ್ರಿಸ್ತಾನವನ್ನ ಸರ್ಕಾರ ಕಬಳಿಸಿದೆ ಹೇಳಿ ಅಂತ ಕೇಳಿದೆ. ನೀವೇ ನೋಡಿ, ದರ್ಗಾ ಮಸೀದಿ ಕಬ್ರಿಸ್ತಾನ ಮಜಾರೆ ಇವೆಲ್ಲ ಇಸ್ಲಾಂ ಅಲ್ಲಿ ಹರಾಮು. ಆದ್ರೆ ಇವೆಲ್ಲವನ್ನು ವಕ್ಫ್ ಪ್ರಾಪರ್ಟಿ ಅಂತ ಮಾಡಿದ್ದಾರೆ. ನೀವೇ ಯೋಚನೆ ಮಾಡಿ, ಯಾವ ವಿಚಾರ ಇಸ್ಲಾಂನಲ್ಲಿ ಮತ್ತು ಕುರಾನ್ ಅಲ್ಲಿ ಹರಾಮ್ ಅಂತ ಇದೆಯೋ ಅದನ್ನೇ ಇವರು ವಕ್ಫ್ ಪ್ರಾಪರ್ಟಿ ಮಾಡಿದ್ದಾರೆ. ಇವರು ಮಂದಿರ ಬೋರ್ಡ್ ಮತ್ತು ವಕ್ಫ್ ಬೋರ್ಡ್ ನ ತುಲನೆ ಮಾಡ್ತಾರೆ. ಮಂದಿರ ಬೋರ್ಡ್ ನಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ಳಲಾಗುತ್ತೆ, ಪೂಜೆ ಯಾವಾಗ ಮಾಡ್ಬೇಕು, ಪೂಜಾರಿ ಯಾರು ಇರಬೇಕು, ಅಲ್ಲಿ ಪ್ರಸಾದ ಏನಿರ್ಬೇಕು, ಇವಷ್ಟೇ ತೀರ್ಮಾನ ಆಗೋದು. ಅದೇ ಮಂದಿರ ಪ್ರಾಪರ್ಟಿ ಆಗಿರ್ಬೋದು, ಮಂದಿರದಲ್ಲಿ ಕೆಲಸ ಮಾಡ್ತಕ್ಕಂತ ಸ್ಟಾಫ್ ಗಳ ವೇತನದ ವಿಚಾರ ಆಗಿರ್ಬೋದು, ಇದ್ಯಾವುದು ಮಂದಿರ ಬೋರ್ಡ್ ನ ಅಂಡರ್ ನಲ್ಲಿ ಬರೋದಿಲ್ಲ. ಅದೇ ಇನ್ನೊಂದ್ ಕಡೆ ವಕ್ಫ್ ಬೋರ್ಡ್ ಗೆ ಪ್ರಾಪರ್ಟಿ ಅಧಿಕಾರ ಇದೆ. ಅದನ್ನ ಕೊಳ್ಳುವ, ಮಾರುವ, ಟ್ರಾನ್ಸ್ಫರ್ ಮಾಡುವ ಎಲ್ಲ ಅಧಿಕಾರ ವಕ್ಫ್ ಬೋರ್ಡ್ ಗೆ ಇದೆ. ಆದ್ರೆ ನಮಾಜ್ ಮಾಡುವ ಅಧಿಕಾರ ಬರಲ್ಲ. ಇಸ್ಲಾಂ ಧಾರ್ಮಿಕ ಆಚರಣೆಗೂ ವಕ್ಫ್ ಬೋರ್ಡಿಗೂ ಸಂಬಂಧ ಕಲ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರನು ವಾದ ಮಾಡಿರೋದು ವಕ್ಫ್ ಇಸ್ಲಾಂನ ಅವಿಭಾಜ್ಯ ಅಂಗವೇ ಅಲ್ಲ ಅಂತ. ಹಾಗಾಗಿ ನಾನು ಹೇಳಿದ್ದು ವಕ್ಫ್ ಬೋರ್ಡ್ ಅನ್ನೋದು ಒಂದು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಮಾಡುವ ಒಂದು ಸಂಸ್ಥೆ. ಅದನ್ನ ಮಂದಿರದ ಬೋರ್ಡ್ ಜೊತೆಗೆ ಯಾವ ರೀತಿ ಕಂಪೇರ್ ಮಾಡ್ತೀರಾ ಅಂತಾನೆ ಸರ್ಕಾರ ವಾದ ಮಾಡಿದ್ದು. ಈಗ ರಾಮ ಮಂದಿರ ವಿಚಾರದ ವಿವಾದ ಆಯ್ತು, ಕಾಶಿ ವಿಶ್ವನಾಥ ಮಂದಿರದ ವಿಚಾರದ ವಿವಾದ ಸಹ ನಡೀತಾ ಇದೆ. ಇವೆಲ್ಲದರಲ್ಲಿ ನೀವು ಮಂದಿರ ಟ್ರಿಬ್ಯುನಲ್ ಅನ್ನೋ ಹೆಸರು ಕೇಳಿದಿರಾ? ನಮ್ಮ ಹಿಂದೂ ಧಾರ್ಮಿಕ ಸ್ಥಳಗಳ ವಿವಾದ ಆದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಅದೇ ಮುಸ್ಲಿಮರ ಧಾರ್ಮಿಕ ಸ್ಥಳಗಳ ವಿವಾದ ಆದ್ರೆ ಅವರು ವಕ್ಫ್ ಬೋರ್ಡ್ ಗೆ ಹೋಗ್ತಾರೆ. ವಕ್ಫ್ ಬೋರ್ಡ್ ನವರು ಹಿಂದೂಗಳ ಆಸ್ತಿ ಕಬ್ಜಾ ಮಾಡಿಕೊಂಡಿದ್ರು ಸಹ ಹಿಂದೂಗಳು ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಇಲ್ಲ. ಅವರು ವಕ್ಫ್ ಟ್ರಿಬ್ಯುನಲ್ ಗೆ ಹೋಗ್ಬೇಕು. ಅವ್ರು ಏನ್ ಆರ್ಡರ್ ಕೊಡ್ತಾರೋ ಅದೇ ಫೈನಲ್. ಅದನ್ನ ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡಂಗಿಲ್ಲ. ಇದ ಜಾತ್ಯತೀತವಾದ. ಈಗ ಹೇಳಿ, ಮಂದಿರ ಬೋರ್ಡ್ಗೂ ಮತ್ತು ವಕ್ಫ್ ಬೋರ್ಡ್ಗೂ ಹೆಂಗೆ ಕಂಪ್ಯಾರಿಸನ್ ಮಾಡ್ತೀರಾ? ಈಗ ಬೇಸಿಗೆ ರಜೆ ಇದೆ ನ್ಯಾಯಾಲಯಕ್ಕೆ. ಅದಾದ ನಂತರ ವಕ್ಫ್ ನ ಮೇಲೆ ಫೈನಲ್ ಆರ್ಡರ್ ಬರಲಿದೆ. ಹಿಂದೂಗಳಿಗೆ, ಬುದ್ಧರಿಗೆ, ಕ್ರೈಸ್ತರಿಗೆ, ಜೈನರಿಗೆ ಇಲ್ಲದ ಟ್ರಿಬ್ಯುನಲ್ ಒಂದು ಧರ್ಮಕ್ಕೆ ಯಾಕೆ? ಎಲ್ಲರೂ ಏನೇ ಆಸ್ತಿ ಪಾಸ್ತಿ ವಿವಾದ ಇದ್ರೂ ನ್ಯಾಯಾಲಯಕ್ಕೆ ಹೋಗಿ ಬಗೆಹರಿಸಿಕೊಳ್ಳಬೇಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.